ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದೀವಿ. ಎಲ್ಲ ಯುವಕರು ಒಟ್ಟು ಸಮಾಧಾನದಿಂದ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಸೊ ದಯವಿಟ್ಟು ಅದೇ ರೀತಿ ನಮ್ಮ ಹನುಮಂತ ಲಮಾನಿ ಅವರು ಈಗ ಬಹಳ ಬಿಸಿ ಆಗಿಬಿಟ್ಟಾರ್ರಿ. ಒಂದ್ ಸ್ವಲ್ಪ ಹೆಣ್ಣು ಹುಡುಕೋದ್ರೊಳಗಾಗಿ ಚಾತರ್ಕಿ ಊರಾಗ ದಯವಿಟ್ಟು ಹನುಮಂತ ಲಮಾನಿ ಅವರು ಮದುವೆ ಆಗೋರು ಯಾರು ಇದ್ರಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಪ್ರಪೋಸಲ್ ಕೊಡ್ರಿ ದಯಮಾಡಿ ಕಾರ್ಯಕ್ರಮದ ಮಧ್ಯದಲ್ಲಿ ನಾನೊಂದು ವಿನಂತಿ. ಯಾಕಂತಂದ್ರೆ ಇನ್ನು 2 ತಾಸುಗಳ ನಡೆಯುವಂತ ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ನಡಿಬೇಕು, ವಿಭಿನ್ನವಾಗಿ ನಡಿಬೇಕು, ನಿಮ್ಮ ನೆನಪಿನಲ್ಲಿ ಉಳಿಯುವಂತೆ ಆಗಿರ್ಬೇಕು. ಅದಕ್ಕೆ ಈ ಒಂದು ಹಿರಿಯರು ಕೊಟ್ಟಿರುವಂತಹ ಸಹಕಾರ, ಈ ಒಂದು ಸುಂದರವಾದ ವೇದಿಕೆ ನಮಗೆ ತುಂಬಾನೇ ಅಮೂಲ್ಯವಾದದ್ದು. ಅದನ್ನೆಲ್ಲ ನಮ್ಮ ಗ್ರಾಮದ ಯುವಕರು ಕಾಯ್ದಿರಿಸ್ಕೋಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೀನಿ. ಹೌದಲ್ವಾ? ಈಗ ಮುಂದಿನ ವೇದಿಕೆ ಯಾರ್ದು ನಿಮ್ದ ಹನುಮಂತ ಲಮಾಣಿ ಜೋರದ ಚಪ್ಪಾಳೆಯೊಂದಿಗೆ ದಯಮಾಡಿ ಈ ಕಾರ್ ಮೇಲೆ ಯಾರಾದ್ರೂ ಹತ್ತಿದ್ರೆ ಅದರಿಂದ ಕೆಳಗಿಳಿರಿ. ಯಾವುದೇ ವಸ್ತುಗಳ ಹಾನಿಯಾಗದಿರೋ ರೀತಿ ನಡ್ಕೋಬೇಕಾಗಿ ಕಳಕಳಿಯ ಪ್ರಾರ್ಥನೆ ತಮ್ಮೆಲ್ಲರಿಗೂ. ಹುಲಿ ಮತ್ತೇನಾರ ಐತಿ ಮತ್ತ ನಾ ಇವತ್ತು ಸಂಪರ್ಕಿಗೆ ಬಂದಿನಿ ಬೇ. ಎಲ್ಲರಿಗೆ ಇನ್ನೊಮ್ಮೆ ನಮಸ್ಕಾರ. ಇವತ್ತು ನಮಗೆ ಕಾತರ್ಕಿ ಗ್ರಾಮಕ್ಕೆ ಕರೆಸಿದಂತಹ ವೆಂಕನಗೌಡ್ರು ವೀರೇಗೌಡ್ರಿಗೆ ತುಂಬುರ್ದ ಧನ್ಯವಾದಗಳು. ಊರಿನ ಜಾತ್ರಾ ಮಹೋತ್ಸವ ಕಮಿಟಿ ಅವರಿಗೆ ಹಾಗೂ ಅಕ್ಕಗಳವರಿಗೆ ಹಾಗೂ ಅಕ್ಕಪಕ್ಕ ಊರಿಂದ ಬಂದಂತಹ ಎಲ್ಲ ನನ್ನ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು, ಎಲ್ಲ ನಮ್ಮ ಮಾವಂದರಿಗೆ ಎಲ್ಲರಿಗೂ ಧನ್ಯವಾದಗಳು. ನೀವು ಅನ್ಕೊಂಡ್ರು ದೊಡ್ಡ ಕಲಾವಿದನಲ್ರಿ, ಏನ ಕುರಿ ಮೇಯಿಸ್ಕೊಂಡ್ ಭಜನಿ ಪದ ಹಾಡ್ಕೊಂಡ ಊರಾಗಿದ್ವಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ ಜಿ ಕನ್ನಡ ಹೋಗಿ ಕಲರ್ಸ್ ಕನ್ನಡ ಹೋಗಿ ಇವತ್ತ ನಿಮ್ಮೂರಿಗೆ ಬರಂತ ಅವಕಾಶ ಭಾಗ್ಯ ನಮಗ ಸಿಕ್ಕದ. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ನಮ್ಮ ಮ್ಯಾಗ ಇರ್ಲಿ. ಇಲ್ಲಿಗೆ ಈ ಕಾರ್ಯಕ್ರಮ ನಮ್ಮ ಮಾವನ ಮ್ಯಾಗು ಆಶೀರ್ವಾದ ಇರ್ಲಿ. ಇಷ್ಟೆಲ್ಲಾ ಬಾಯ್ಪಟ್ ಮಾಡ್ಕೊಂಡ್ ಬಂದಿದ್ದೆ. ಸದ್ಯ ಕರೆಕ್ಟ್ ಹೇಳಿಲ್ಲ. ಹಾಡೋಣ ಹುಲಿ 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 ಹಂಗ ನಮ್ಮ ಸೌಂಡ್ ಇಂಜಿನಿಯರ್ ಆದಂತಹ ಡಿಜೆ ಬುಟ್ಟಿ ಅರ್ಪಣೆಗೆ ತುಂಬುರದ ಧನ್ಯವಾದಗಳು. ಸೌಂಡ್ ಪುಯ್ಯ ಮಾಡ್ಸಕ್ ಹಚ್ಚಬೇಡ, ಯಾಕಂದ್ರ ಅಲ್ಲಿ ಕಾರ್ಯಕ್ರಮ ಮಾಡಿ ಸ್ವಲ್ಪ ನಿದ್ಗೆಟ್ಟ ಹಿಂದೆಗಡೆ ಈಗ ಅನ್ನಕತ್ತೀವಿ. ಹಾಡೋಣ ನೀವ್ ಮುಂದ್ ಬಂದಿದ್ರೆ ಚಲೋ ಇತ್ತ. ಏನ್ ಕುಂಡಿ ನೋಡ್ರಿ ನೀವು. ಮರೆದಿದ ಜನ್ಮ ನಿನ್ನ ಮರ್ಯಾದೆ ಹಾಕ್ಯಾನ ತೊಗಲಿನ ಚರ್ಮ. ಕುಲಗಿಲಿಕ ಹೋಗಿ ಹೇಳೋ
ಎಷ್ಟು ಮಾಡಿದರ ಸಾಯುವುದರೊಳಗ ನುಡಿಯೊಮ್ಮೆ ಓಂ ನಮ. ನಿನ್ನ ಮರ್ಯಾದೆ ಮುಚ್ಚಾಕ ಹಾಗೆ ಹಲ್ಲಿನ ಚರ್ಮ, ಮರ್ಯಾದೆ ಮುಚ್ಚಾಕ ಹಾಗೆ ಹಲ್ಲಿನ ಚರ್ಮ. ಒಳಗೆ ನೀನು ಕಾಸಿ ಏ ಹುಲಿ ಯಾರ ನನ್ನೊಳಗ ಲವ್ ಮುಗಳ ಸಾಮರ ನಿನ್ನೊಳಗೆ ನೀನು ನೋಡಿ. ಯಾರೊಳಗಣ ನಿನ್ನೊಳಗೆ ನೀನು ಎಲ್ಲ ವಸ್ತಿ ಮಾಡದ ಏನ್ ಹೇಳ್ತಿದ್ದ ನಮಗೆ ಲೆಕ್ಚರ್ ಸ್ನೇಹ ಕಂಡರಿ ವಸ್ತಿ ಮಾಡಣ್ಣ ನಿನ್ನೊಳಗೆ ನೋಡಣ್ಣ
ನಿನ್ನೊಳಗ ನೀನು ಹಿಡಿದುಕೊಂಡಳು. ನಿನ್ನೊಳಗೆ ನೀನು ಧನ್ಯವಾದಗಳು. ಈಗ ಕೆಲವು ಕ್ಷಣಗಳಲ್ಲಿ ಯಾರು ಬರ್ತಾರ? ಮತ್ತಿಲ್ಲ, ಯಾರು ಬರಲ್ಲ. ಧನ್ಯವಾದಗಳು. ಬನ್ನಿ ಹನುಮಂತರಿಗೆ ಒಳ್ಳೆಯ ದೇವದ ಎಲ್ಲ ಪ್ರೀತಿ ಅಭಿಮಾನ ಹಾಗೂ ಗೆಳತನಕ್ಕೆ ಪ್ರಾಮುಖ್ಯತೆ ನೀಡುವುದ ಕೃಷ್ಣರಿಗೆ ಧನ್ಯವಾದಗಳು. ಈಗ ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸಿ ದಯವಿಟ್ಟು ಅಲ್ಲಿ ವೈರಸ್ ನೋಡ್ಕೊಂಡು ದಯವಿಟ್ಟು ಕಳಕಳಿಯ ಪ್ರಾರ್ಥನೆ ನೋಡಿ. ಸೌಂಡ್ ಬಾಕ್ಸ್ ಗೆ ಅದ್ರದೇ ಆದ ನಿಗದಿತ ಒಂದು ಬೋರ್ಡ್ಸ್ ಇರುತ್ತೆ. ಅರ್ಥಿಂಗ್ ಏನಾದ್ರು ಆದ್ರೆ ನಿಮಗೆ ಶಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ದಯಮಾಡಿ ವೇದಿಕೆ ಎರಡು ಭಾಗದಲ್ಲಿರುವಂತಹ ಈ ಸೌಂಡ್ ಸಿಸ್ಟಮ್ ನ ಸಪೋರ್ಟ್ ಗಳನ್ನ ದಯಮಾಡಿ ತಾವು ದೂರ ಇಡಬೇಕು ಅಂತ ನಾನು ಕೇಳ್ಕೊತೇನೆ. ಯಾವುದೇ ರೀತಿಯ ಅನಾಹುತಗಳಿಗೆ ತಾವು ಯಾರು ಸಹ ಅನುವು ಮಾಡ್ಕೊಡ್ಬಾರ್ದು ಈ ಮೂಲಕ ನಾನು ಕೇಳ್ಕೊತೇನೆ. ದಯಮಾಡಿ ನೋಡಿ, ಈ ಪೋಸ್ಟ್ ಗಳು ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಇದರಿಂದ ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅಲ್ಲಿ ನಿಂತ್ಕೊಳ್ಳೋಕೆ ಹೋಗ್ಬೇಡ್ರಿ ಪ್ಲೀಸ್. ದಯವಿಟ್ಟು ಒಂದು ರಿಕ್ವೆಸ್ಟ್. ಭಾರತ್ ಮಾತಾ ಕೀ ಜೈ. ಕಾರ್ಯಕ್ರಮ ಮುಂದಿನ ಗೀತೆ ಪ್ರಸ್ತುತ ಮಾಡ್ತಾ ಇದ್ವಿ. ಎಲ್ಲರಿಗೂ ಇಷ್ಟವಾದಂತಾಗಿದೆ. ಸದಾಕಾಲ ಎಲ್ಲರ ಬಾಯಲ್ಲಿ ಕೊಂಡಿರ್ತಕ್ಕಂಥ ಅದ್ಭುತವಾದಂತಾಗಿದೆ. ಒಂದು ಇದು ದಯಮಾಡಿ ಸರ್, ದಯಮಾಡಿ ಆ ಪೋಲಿಂದ ದೂರ ಕೆಳಗಡೆ ಮಕ್ಕಳೆಲ್ಲ ಕೂತಿದ್ದಾರೆ. ಎಲ್ಲಾರು ಚಂದ ಸೇರಿ ಹಾಡಾಗತ್ರಿ. ಸೊ ಇದ ಖುಷಿಗೆ ಅವರ ನೀವಲ್ರಿ ಅವರ ಸಾಹಿತ್ಯ ಗೀತೆಯ ಮುಖಾಂತರ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿ ಸರ್ವೋಪರಿ ಸಾಧನೆ ಮಾಡ್ತಕ್ಕಂಥ ಗೀತೆ. ಕೊನೆ ಬೇರೆ ಒಬ್ಬಳು ಅನಿತಾ 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 ಕೊನೆ ಅವನು ನನ್ನ ಹಾಡು ಕರೆಂಟ್ ಹೊಡ್ಬಿಟ್ಟು ಕಣ್ಣೋ ನೋಡಬಹುದು ಕಣ್ಣು ಸಾಕಾಗ್ಬಿಟ್ಟು ಕಣ್ಣೋ ಅವಳ ಮೇಲೆ
ದೇವರೊಬ್ಬ ಅನಿತಾ ಓ ಅನಿತಾ ದೇವರೊಬ್ಬ ಬಿಸ್ನೆಸ್ ಮ್ಯಾನ್ ಪ್ರೀತಿ ಸೃಷ್ಟಿ ಮಾಡಿ ಬೆಳಗುತ್ತ ನೋಡಿ ಕಸಿನೆ ಗೆಲ್ದೋಡು ಅನಿತಾ ಓ ಅನಿತಾ ಓ ಅನಿತಾ ಜೋರಾದ ಚಪ್ಪಾಳೆ ಖುಷಿ ಆತ ಬರ್ಲಿ ಜೋರ ಇನ್ನು ನೆಕ್ಸ್ಟ್ ಬರೋಣ್ರಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಇಂಡಿಯಾಗ ನಿಂತಾಳ ಕಡಿಮೆ ಕಾಲೇಜ ಮುಗಿಸಿ ಬರ್ತಾಳು ಓಕೆ ನೆಕ್ಸ್ಟ್ ಬರೋಣ್ರಿ ಬರ್ಲಿ ಜನ ಚಪ್ಪಳಿ ಎಷ್ಟೊಂದು ಜನ ಶ್ರದ್ಧೆ ಇದ್ರೆ ಎಷ್ಟು ಜನ ಕಾತರಿಕೆಯಿಂದ ಕಾಯ್ಕೊಂಡು ಕೂತಂತ ಶಕ್ತಿ ಈ ಒಂದು ಜನ ಸಮೂಹ ಇಲ್ಲಿದೆ ಸೊ ದಯವಿಟ್ಟು ಈಗ ಬರ್ತಕ್ಕಂತ ಹಾಡು ಎಲ್ಲರಿಗೂ ಇಷ್ಟವಾದಂತಹ ಹಾಡು ಆಟ ಆಡೋ ವಯಸ್ಸಿನಲ್ಲಿ ಸಾಧನೆಯನ್ನ ಮಾಡಿ ದಾನ ಅಂದ್ರೇನು ಧರ್ಮ ಅಂದ್ರೇನು ಮಾನವೀಯತೆ ಅಂದ್ರೇನು ಮನುಷ್ಯತ್ವ ಅಂದ್ರೇನು ಅಂತ ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅವರು ಯಾವುದೇ ಯುದ್ಧವನ್ನ ಮಾಡದೆ ಇಡೀ ಜಗತ್ತನ್ನೇ ಗೆದ್ದಂತವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವರಂದ್ರು ಆದ್ರೆ ನಮ್ಮ ನೆಮ್ಮದಿ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತಹ ಒಬ್ಬ ಮಹಾನ್ ಮೇರು ನಟರ ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ ಕಾತರಿಕೆಯ ಊರಿನಲ್ಲಿ ಇವತ್ತು ನಕ್ಷತ್ರದ ಹೊಳ ಸೊ ಎಲ್ಲ ಕೈಲಿರ್ತಕ್ಕಂಥ ಮೊಬೈಲ್ ಕೈ ಮೇಲ್ಗಡೆ ಎತ್ಕೊಂಡು ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರ ಮುಖಾಂತರ ಅಪ್ಪು ಸರ್ ಫ್ಯಾನ್ ಎಷ್ಟು ಜನ ಇದ್ರೆ ಎಲ್ಲ ಕೈ ಮೇಲೆ ಮಾಡಿ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಎಷ್ಟು ಜನ ಇದ್ರೆ ಟಾರ್ಚ್ ಆನ್ ಮಾಡಿ ಮೇಲೆ ಸೂಪರ್
ಏನ್ರಿ ಅಪ್ಪು ಸರ್ ಅಭಿಮಾನಿಗಳು ಬರ್ಲಿ ಇನ್ನು ಬರ್ಲಿ ಇನ್ನು ಬರ್ಲಿ. ಇವತ್ತು ಗೊತ್ತಾಗುತ್ತೆ ಬೆಂಗಳೂರು ಗೊತ್ತಾಗುತ್ತೆ ಅಪ್ಪು ಸರ್ ಅಭಿಮಾನಿಗಳು ಕಾತರಕಿ ಊರಲ್ಲಿ ಎಷ್ಟು ಜನ ಆದಾರ ಅಂತ ಹೇಳಿ. ಹೊಸಪೇಟೆ ಅಂದ್ರೆ ಜೀವ ಬಿಡುತ್ತೆ ಜೀವ ಅದು. ಸೊ ಅಪ್ಪು ಸರ್ಗೋಸ್ಕರ ಒಂದು ನಕ್ಷತ್ರದ ಹೊಳೆ ಈ ಒಂದು ವೇದಿಕೆ ಮೇಲೆ ನಡೀತಾ ಇದೆ. ಕಾತರಕಿಯ ಗ್ರೌಂಡ್ ನಲ್ಲಿ ತಾಯಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದಲ್ಲಿ ಅಪ್ಪು ಸರ್ ಅಭಿಮಾನವನ್ನ ನಾವು ಎತ್ತಿ ಹಿಡಿತಾ ಇದೀವಿ. ಬರ್ಲಿ ಇನ್ನು ಬರ್ಲಿ ಇನ್ನು ಬರ್ಲಿ. ಸೂಪರ್ ಓಯ್ ಬಾಲ್ಕನಿ ಬಾಯ್ಸ್ ಶಬಾಷ್. ಏನ್ರಿ ಅಲ್ಲಿ ಗಿಡದಾಗ ಸೂಪರ್ ಸೂಪರ್. ಇನ್ನು ಬರ್ಲಿ ಇನ್ನು ಬರ್ಲಿ. ನಗುವಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಅಪ್ಪು ಸರ್ಗೆ, ನಗುವಿನ ಪರಮಾತ್ಮನಿಗೆ, ನಗುವಿನ ಒಡೆಯ ರಾಜ ಮನೆತನದ ಮತ್ತು ಕರ್ನಾಟಕದ ರತ್ನ ಮರ್ಯಾದ ಮಾಣಿಕ್ಯ ಅಪ್ಪು ಸರ್ ಅವರ ಸವಿ ನೆನಪಿನಲ್ಲಿ ಈ ಒಂದು ಸುಂದರವಾದ ಸಂದರ್ಭದಲ್ಲಿ ಒಂದು ಗಾಯನ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಎಲ್ಲ ಟಾರ್ಚ್ ಆನ್ ಮಾಡಿ. ಎಷ್ಟು ಮೊಬೈಲ್ ಇದಾವ ಅಷ್ಟು ಮೊಬೈಲ್. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ. ಬೆಳಗುಡೆ ಮನೆಯ ಆಲಸಿಲೆ ಸೂಪರ್. ಮನೆಯಾಗಲಿ
ನಾವ್ ಮಾಡೋದು ಅಷ್ಟೇ ಅಲ್ಲಣ್ಣ ಎಲ್ಲರೂ ಆಡ್ಬೇಕು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಕಾತರಕ್ಕೆ ಜನರೇ ರಾಜಕುಮಾರ. ಸೂಪರ್. ಓಕೆ, ಜನರ ಕಡೆ ಓಕೆ ಎಲ್ಲರೋಣ ಆಟಗಳ ನುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಈ ಕಡೆ ನೀವು ಹಾಡಿ. ಆ ಕಡೆ ಎಲ್ಲದ ಬದುಕಿರುವ ಈ ಜೊತೆಗಿರುವೆ ಬೊಂಬೆ ನೀನೇ ರಾಜಕುಮಾರ. ಜೋರಾಗಿ ಚಪ್ಪಾಳೆ. ಮತ್ತೊಮ್ಮೆ ಚಾತರಗಿ ಗ್ರಾಮಸ್ಥರು ಎಲ್ಲರೂ ಸಹ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಅಣ್ಣ ಇದು ಹಾಡು ಕೇಳಿದ್ರಿ, ಡ್ಯಾನ್ಸ್ ನೋಡಿದ್ರಿ, ಯಾರಣ್ಣ ಒಂದ್ ಸ್ವಲ್ಪ ಕೈ ಮಾಡ್ಬೇಡ್ರಣ್ಣ. ಇಬ್ರು ದ್ಯಾಮೇಶ ಮತ್ತು ಹನುಮಂತ ಇಬ್ರು ನಿಂತು ಎಲ್ಲರಿಗೂ ಒಂದ್ ಸ್ವಲ್ಪ ಕೈ ಮಾಡ್ಬೇಡ್ರಿ ಇಲ್ಲಿ. ಸೊ ದಯವಿಟ್ಟು ಬರ್ರಿ ಇಲ್ಲಿ ಇಬ್ರು ಬರ್ರಿ. ಜಲೆ 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 ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಚಾತರಕಿ ಊರಿನ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಶಿಲ್ಪ ಶೆಟ್ಟಿ ನೀನಾಗಲವೇ ಬಣ್ಣದ ಚಿಟ್ಟಿ, ಶಿಲ್ಪ ಶೆಟ್ಟಿ ನೀನಾಗಲವೇ ಬಣ್ಣದ ಚಿಟ್ಟಿ, ತೆರೆದಿರುವೆ ನನ್ನ ಹೃದಯದ ಪಾಟಿ ಕಳಿಸೋಣ ಪ್ರೇಮದ ಚೀಟಿ, ತೆರೆದಿರುವೆ ನನ್ನ ಹೃದಯದ ಪಾಟಿ ಕಳಿಸೋಣ ಪ್ರೇಮದ ಚೀಟಿ, ನೀನಿರುವೆ ಫಸ್ಟ್ ಕ್ಲಾಸ್ ಬ್ಯೂಟಿ, ನೀನಿರುವೆ ಫಸ್ಟ್ ಕ್ಲಾಸ್ ಬ್ಯೂಟಿ, ನಿನಗೋಸ್ಕರ ಮಾಡಿಸಿಟ್ಟಿರುವೆ ಕಾತರಿಕೆಯಲ್ಲಿ ಸಜ್ಜಿ ರೊಟ್ಟಿ. ಧನ್ಯವಾದಗಳು. ಅಲ್ಲ ಈಗ ನೀವ್ ಹೇಳ್ರಿ, ಹಾಡ ಡ್ಯಾನ್ಸ ಕಾಮಿಡಿನ? ಕಾಮಿಡಿ ಕಾಮಿಡಿ ನಾನೇನ? ಎಲ್ರ ಅಪೇಕ್ಷೆ ಮೇರೆಗೆ ಡ್ಯಾನ್ಸ್ ಕಾಮಿಡಿ ಓಕೆ ಅದ. ಬಹಳ ಏನ್ ತಗೊಳಂಗಿಲ್ರಿ, ಯಾರಿಗ್ ಕಾಮಿಡಿ ಇಷ್ಟ ಇಲ್ಲ. ಸೊ ನಾ ಅಷ್ಟೊಂದೇನ್ ಟೈಮ್ ತಗೊಳಲ್ಲ, ಬರೀ 5 ನಿಮಿಷ ತಗೋತೀನಿ. ನೀವು ಹೂ ಅಂದ್ರೆ ಶುರು ಮಾಡೋಣ. ಪ್ರವೀಣ ನಮ್ ಜನ ಬಹಳ ದಿವಸದಿಂದ ನಿಂಗೋಸ್ಕರ ಕಾತ್ಕೊಂಡ್ಬಿಟ್ಟಾರೆ. ಒಂದೆರಡು ಕಾಮಿಡಿ ಏನಾದ್ರು ಅದು ಸಾಂಗ್ ಹೇಳಕ್ಕಿಲ್ವಾ? ನಾಳೆ ಮಸಾಲೆ ಹರಿತಾರೆ, ನಿಮ್ ಕಾಮಿಡಿಲಿ ಏನಾದ್ರು ಒಂದು ಮಸಾಲೆ ಕೊಡೋಣ. ಖಂಡಿತವಾಗ್ಲು ಅದೇ ರೀತಿ ಎಲ್ರು ಕೂಡ ಇಲ್ಲಿ ಜಾನಪದ ಪ್ರಿಯರು ಜಾಸ್ತಿ ಇದ್ದಾರೆ. ಸೊ ಖಂಡಿತವಾಗ್ಲು ಸರ್ ಎಲ್ಲಾ ತರದ ಹಾಡುಗಳನ್ನ ಖಂಡಿತವಾಗ್ಲು ಇಲ್ಲಿ ಹಾಡ್ತೀವಿ ಅಂತ ಹೇಳ್ತಾ, ಏನ್ರಿ ಸೂಪರ್. ನಾ ಡ್ರೈವರ್ ನೀ ನನ್ನ ಲವರ ಆಗ್ಯಾಳು
ಕಳಿಸೇ ಬಿಟ್ರೆ ಸೊ ಹಾಸ್ಯ ಎಲ್ಲಿಲ್ಲರಿ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳ ಕಾಣ್ಬೋದಾತಿನ್ನ ಇಲ್ಲಿ ಹಿರಿಯರು ಕೂಡ ಆಗಮಿಸಿದ್ದಾರೆ. ಸಾಮಾನ್ಯವಾಗಿ ಮೊದ್ಲಿನ ಕಾಲದ ಗುರು ಹಿರಿಯರು 100 ಅಲ್ರಿ 150 ವರ್ಷಗಳ ಕಾಲ ಬದುಕ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಅವರೆಲ್ಲ ನಕ್ಕೊಂತ ಇರ್ತಿದ್ರು. ಆದ್ರೆ ಈಗಿನವ್ರ ಎಲ್ರಿ 50-60 ಸಾವಿರ ರೂಪಾಯಿ ಪೇಮೆಂಟ್ ತಗೋತಿರ್ತಾರ. ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರ ಈಗ ಸಾಯ್ತವ ಆಗ ಸಾಯ್ತವ ಗೊತ್ತಿರ್ತಾರ್ರಿ. ಈಗಿನ ಜನಕ್ಕೆ ನಗಾಕ್ ಪುರ್ಸೊತ್ತಿಲ್ಲ, ನಗಾಕ್ ಟೈಮ್ ಇಲ್ಲ. ಮೊದ್ಲಿನ ಕಾಲದ ಗುರು ಹಿರಿಯರು 100 ವರ್ಷಗಳನ್ನ 10 ವರ್ಷಗಳಾಗಿ ವಿಂಗಡಣೆ ಮಾಡಿದ್ರು. ಹೆಂಗಪ್ಪ ಅಂತಂದ್ರ 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರಕ, 40ಕ್ಕ ನಾಚಿಕೆ, 50ಕ್ಕ ಅರಿವು, 60ಕ್ಕ ಮರೆವು, 70ಕ್ಕ ಯೋಗಿ, 80ಕ್ಕ ಭೋಗಿ, 90ಕ್ಕ ರೋಗಿ, 100ಕ್ಕ ಹೊತ್ಕೊಂಡ್ ಹೋಗಿ ಹೊತ್ಕೊಂಡು ಹೋಗ ನಿಂತಿರ್ಪ ನೀವು. ಆದ್ರೆ ಈಗಿನ ನಮ್ಮಂತ ಯುವಕರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇದನ್ನ 50ಕ್ಕೆ ಇಳಿಸ್ಯಾರ. ಯಾಕಂದ್ರೆ ಎಲ್ಲಾ ಹೈಬ್ರಿಡ್ ಜೋಳದ ಮಹಿಮೆ ಹೆಂಗಾಗಿದ್ರಿ ಅಂತಂದ್ರ 10ಕ್ಕ ಸೂಪರ್, 20ಕ್ಕ ಪವರ್, 30ಕ್ಕ ಪ್ರೆಷರ್, 40ಕ್ಕ ಶುಗರ್, 50ಕ್ಕ ಡಮರು. 50 ವರ್ಷ ಬಾಳುದು ಮುಖ್ಯ ಅಲ್ರಿ. ಬಾಳುವುದ್ರ ಜೊತೆಗೆ ನೆರೆಹೊರವರೊಂದಿಗೆ ಅಕ್ಕಪಕ್ಕದರೊಂದಿಗೆ ಮರದಿ ಮಕ್ಕಳೊಂದಿಗೆ ಹೆಂಗ ನಗ ತೆಗಿದ್ವಿ ಅನ್ನೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹೆಣ್ಮಕ್ಳು ಬಹಳ ಹಾಸ್ಯ ಪ್ರಿಯರು. ಸೊ ದಯವಿಟ್ಟು ಒಂದ್ ಸ್ವಲ್ಪ ಈ ಕಡೆ ಬರ್ರಿ, ಅವ್ರಿಗೆ ಕಾಣುವ. ಇಲ್ಲ ಫಸ್ಟ್ ನಿಮ್ದ ಡ್ಯಾನ್ಸ್ ಮಾಡಿಸ್ಬಿಡೋಣ. ಅಲ್ಲ ಫಸ್ಟ್ ಡ್ಯಾನ್ಸ್ ಮಾಡಿಬಿಡೋಣ, ಆಮೇಲೆ ನಾನೇ. ಖಂಡಿತವಾಗ್ಲು ಸರ್ ದಯವಿಟ್ಟು ಕ್ಷಮೆ ಇರ್ಲಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಬಹಳ ಹಾಸ್ಯ ಪ್ರಿಯರು. ಮನೆ ಟ್ರೈನಾಗ ಹೊಟ್ಟಿದ್ರ ಟ್ರೈನಾಗ ಹೋಗೋದ್ನಾಗ ಇಬ್ರು ಹೆಣ್ಮಕ್ಳು ತಮ್ಮ ಮದುವೆ ಸುದ್ದಿ ಮಾತಾಡಕತ್ತಿದ್ರು. ಏ ಕಮಲಾ, ಮತ್ತೆ ನೀ ಮದುವೆ ಆದ್ರೆ ಯಾರನ್ನಾಗ್ತಿ? ಅಯ್ಯ ನಾ ಮದುವೆ ಆದ್ರೆ ಕೋಟ್ಯಾಧೀಶನ ಆಗ್ತಾನ ನೋಡಕಿ. ಮ್ಯಾಲವ ಮುದುಕ್ ಕೂತಿದ್ರಿ. ಅಲ್ಲ ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರನ್ನ ಮದುವೆ ಆಗ್ತಿ? 50 ಲಕ್ಷ ಇಬ್ರು ಮಂದಿನ ಮದುವೆ ಆಗ್ತಾನ ನೋಡಕಿ. ಇವ ಮ್ಯಾಲ ಮುದುಕ ಅಲ್ಲ 50 ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರನ್ನ ಮದುವೆ ಆಗ್ತಿ? 25 ಲಕ್ಷ 4 ಮಂದಿನ ಮದುವೆ ಆಗ್ತಾನ ಒಂದಳಕಿ. ಇವ ಮ್ಯಾಲ ಏನ ಮುದುಕ ಕುಂತಿದ್ದಲ್ರಿ, ಕೆಳಗ ಕುತ್ತಿಗೆ ಮಾಡಿ ಹೇಳಿದ, ಓ 100 ರೂಪಾಯಿಗೆ ಬಂದ್ರೆ ಹೇಳ್ರಿ, ನಾನು ನಂಬರ್ದಾಗ ಅದೇನಿ ಏನ್ ನೀವ. ಇವ್ರ ಸಹವಾಸ ಬೇಡ ಅಂತೇಳಿ ಬಾಜಿಕಿನ ಬೋಗಿ ಕುಂತೀನ್ರಿ. ಅಲ್ಲಿ 3 ಮಂದಿ ಆಂಟಿಗಳು ಕುಂತಿದ್ರು. ಆಂಟಿಗಳು ಬಹಳ ಸ್ಮಾರ್ಟ್ ಇದ್ರು. ಕೇಳಿಸ್ವಾತ? ಹಾ ಓಕೆ ಸರಿ ಅಣ್ಣ. ಒಂದೆರಡು ಜೈ. ಆಂಟಿಗಳು ಬಹಳ ಸ್ಮಾರ್ಟ್ ಇದ್ರು. ಹೋಗಿ ಮಾತಾಡ್ತಾ ಪರಿಚಯ ಮಾಡ್ಕೊಂಡೆ. ಆಂಟಿ ನಿಮ್ ವಯಸ್ಸು ಎಷ್ಟ ಅಂದೆ. ಈ ಹೆಣ್ಮಕ್ಳು ತಮ್ಮ ವಯಸ್ಸು ಕರೆಕ್ಟ್ ಆಗಿ ಹೇಳಂಗಿಲ್ಲ ಇವ್ರು. ಹೌದಿಲ್ರಿ ನಿರ್ಮಲಾ ಆಂಟಿ? ಸುಮ್ಮನೆ ಬಾಡ ನಮ್ದೇ ಹೇಳ್ತೀವಿ ಸುಮ್ಮನೆ. ಆಂಟಿ ನಿಮ್ ವಯಸ್ಸು ಎಷ್ಟ ಅಂದೆ. ನಮ್ಮ ವಯಸ್ಸಿಗೆ 25 ಅನ್ಲಿಕ್ಕ. ನೋಡಾಕ 35 ಆಗದಾರ ನಮ್ಮವ್ವ. 25 ಅಂದ್ಲು. ಅದ್ರ ಬಾಜಿಗೆ ಮತ್ತೊಮ್ಮೆ ಕುಂತಿದ್ಲು. ಆಂಟಿ ನಿಮ್ ವಯಸ್ಸು ಎಷ್ಟ ಅಂದೆ. ನನ್ನ ವಯಸ್ಸಿಗೆ 22 ಅಂದಳಕಿ. ಅದ್ರ ಬಾಜಿಗೆ ಮತ್ತೊಮ್ಮೆ ಕುಂತಿದ್ಲು. ಆಂಟಿ ನಿಮ್ ವಯಸ್ಸು ಎಷ್ಟ ಅಂದೆ. ನನ್ನ ವಯಸ್ಸಿಗೆ 18 ಅಂದಳಕಿ. ಮ್ಯಾಲೇನ ಮುದುಕ ಕುಂತಿದ್ದಲ್ರಿ, ಬೊಕ್ಕ ಬರ್ಲೆ ದಪ್ಪನ ಬಿದ್ದ. ಅಜ್ಜ ಯಾಕೆ ಬಿದ್ದೇನಿ? ನಾ ಈಗ ಹುಟ್ಟೇನಿ ಅಂತವ. ಅದಕ್ಕಾಗಿ ಹಾಸ್ಯ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳ ಕಾಣ್ಬೋದು. ಅದ ಟ್ರೈನಾಗ ಇಬ್ಬರು ಮದುವೆ ಆದ ಹೊಸ ಜೋಡಿ ಕುಂತಿತ್ತು. ಹೇಳ್ತನ್ಲು, ನನ್ನ ತಲೆ ನುಸ್ಕತೈತಿ ಅಂದ್ಲು. ಅಲ್ಲ ಗುಳಿಗೆ ಔಷಧ ಏನು ತಂದಿಲ್ಲ, ಸುಮ್ಮಿರು ಅಂದೆ. ಗಂಡ ಅಂದ ಕಣ್ಣು ಮುಚ್ಚು ಅಂದ. ಹೆಂಡತಿ ಕಣ್ಣು ಮುಚ್ಚಿಡು. ಗಂಡ ತಲೆ ಹಿಡ್ದ ಮಾಡಿದ. ತಲೆ ಮಾಯಾತ್ರಿ. ಮತ್ತೊಂದು 15 ನಿಮಿಷ ಬಿಟ್ಟು ಕೈ ನುಸಾಕತೈತಿ ಅಂದ್ಲು. ಕೈ ಹಿಡ್ದ ಮಾಡಿದ. ಕೈ ನೋವು ಮಾಯಾತ್ರಿ. ಮತ್ತೊಂದು 15 ನಿಮಿಷ ಬಿಟ್ಟು ಕಾಲ್ ನುಸಾಕತೈತಿ ಅಂದ್ಲು. ಕಾಲ್ ಹಿಡ್ದ ಮಾಡಿದ. ಕಾಲ್ ನೋವು ಮಾಯಾತ್ರಿ. ಇದನ್ನ ನೋಡ್ಕೊಂತ ಮ್ಯಾಲ ಮುದುಕ ಕುಂತಿದ್ದ. ಕೆಳಗಿಳಿದ್ ಬಂದ್ರಿ. ಓ ಸಾಹೇಬ್ರ ಡಾಕ್ಟರ್ ಏನ್ರಿ ನೀವು? ಹೌದಪ್ಪ. ಅಲ್ರಿ ಸಾಹೇಬ್ರ ಬರೀ ಮುತ್ತು ಕೊಟ್ಟ ಎಲ್ಲಾ ಹಣಗಳು ವಾಸಿ ಮಾಡ್ತಿರಲ್ರಿ ಸಾಹೇಬ್ರ? ಹೌದಪ್ಪ. ಅಲ್ರಿ ಸಾಹೇಬ್ರ ಬರೀ ಮುತ್ತು ಕೊಟ್ಟ ಎಲ್ಲಾ ಹಣಗಳು ವಾಸಿ ಮಾಡ್ತೀರಿ, ನಿಮ್ಮತ್ತ ಡಾಕ್ಟರ್ ಇಡೀ ಜಗತ್ತಿನೊಳಗ ಯಾರು ಇಲ್ರಿ, ನನಗೂ ಒಂದು ಮುತ್ತು ಕೊಡ್ರಿ ಅನ್ನವ. ಯಾಕೆ ಏನಾಗೈತಿ? ಸಾಹೇಬ್ರ ಮುಲವಾದ ಆಗೈತ್ರಿ ಅನ್ನವ. ಇವನ ಮಾತ್ ಕೇಳಿ ಡಾಕ್ಟರ್ ಮೂರ್ಛೆಗೆ ಬಿದ್ದಿದ್ರಿ. ಅದಕ್ಕ ಮಧ್ಯದಲ್ಲಿ ತಮ್ಮನ್ನ ನಗಿಸುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅದ್ಭುತವಾದಂತಹ ವಿಶೇಷವಾದಂತಹ ನೃತ್ಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ. ಇದಾದ ನಂತರ ಮತ್ತೆ ನಗಿಸುವ ಪ್ರಯತ್ನ ನಿಮಗೋಸ್ಕರ ನಡೀತಾ ಇದೆ ಅಂತ ಹೇಳ್ತಾ, ಲಂಗದ ಅವನ್ಯಾಗ ಮಸ್ತ್ ಕಾಣ್ತಿ. ಏನ್ ಸಾಂಗ್ ಪ್ರಿಯರಪ್ಪ ಇಲ್ಲಿ ಜನಪದ ಹಾಡುಗಳು. ಹುಟ್ಟಿದ ಊರಿಗೆ ಗೌಡ್ರ ಮಕ್ಕಳಲ್ರಿ ಇವು, ದೇವ್ರ ಮಕ್ಕಳು. ಸೊ ಈಗ ಒಂದು ಅದ್ಭುತವಾದ ಡ್ಯಾನ್ಸ್ ಅನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಡ್ಯಾನ್ಸ್ ಆದ ನಂತರ ಮತ್ತೊಂದು ಜನಪದ ಗೀತೆ ದ್ಯಾಮೇಶ್ ಅವರಿಂದ
ಅಣ್ಣ ನನಗ್ ಬರೋದು ಒಂದ್ ಹಾಡು, ಪ್ರೀತಿಯ ಪಾರಿವಾಳ ಹಾರಿವತ್ತು ಗೆಳೆಯ, ಅದು ಒಂದೇ ಬರ್ತೈತಣ್ಣ. ಈ ಡ್ಯಾನ್ಸ್ ಆದ ನಂತರ ಹಾಡ್ತೇನೆ ಅಣ್ಣ. ಒಂದು ಡ್ಯಾನ್ಸ್ ಆದ ನಂತರ ಪ್ಲೀಸ್ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ ಅಂತ ಹೇಳ್ತಾ ಈಗ ತಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಗಳೊಂದಿಗೆ ಒಂದು ಅದ್ಭುತವಾದ ನೃತ್ಯ ತಮಗಾಗಿ ನಮಗೋಸ್ಕರ. ನಿನ್ನ ತಾಯನ ಕೆಳಗೆ ಬಿಡುವು, ನಿನ್ನ ಚಿಕ್ಕ ಸಾಕ್ಷು ಇನ್ನು ಎಣ್ಣೆ ಸೊರಾಜಿಡುವು. ಚೋರಿ ಚೋರಿ ಯಾರು ಚೆನ್ನಾಗಿಲ್ಲ ಗುರು, ಅದೇ ಸುಂದರ ಯಾಡವ ಸಸ್ಯ ಸೊಂಟ ಬಿಸಿಯ ಬ್ಯಾಡವ ಸಸ್ಯ ಸೊಂಟದಿಂದ ವಾಸ ಮುಂದಿನ ದಾಸ್ಯ ಸೊಂಟ ಸೂಪರು ಅದ್ರ ಸೊಂಟದ ಆಸೆ ಪಾಸೆ ಇನ್ನು ಟೆನ್ಷನ್. ವಾ ವಾ, ಧನ್ಯವಾದಗಳು.
ಅದ್ಭುತವಾದ ಒಂದು ನೃತ್ಯವನ್ನು ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು ಅರ್ಪಿಸುವ. ಈಗ ಮುಂದಿನ ಗೀತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ವಿನ್ನರ್ ಖ್ಯಾತಿಯ ಸರಿಗಮಪ ಹನುಮಂತ್ ಲಮಾಣಿ ಅವರ ತಮಿಳಿನ ಜೋರ ಚಪ್ಪಾಳೆಯೊಂದಿಗೆ